ಎಲೆಕ್ಷನ್ ಗೆದ್ದಾಗ, ಎಲೆಕ್ಷನ್ ಸೋತಾಗ, MLA ಆದಾಗ, MLC ಆದಾಗ, ಮಿನಿಸ್ಟರ್ ಆದಾಗ, BJP ರಾಷ್ಟ್ರೀಯ ಮಹಾಮಂತ್ರಿ ಆದಾಗ ಯಾವಾಗಲೂ ಇಷ್ಟು ಸುದ್ದಿ ಆಗಲಿಲ್ಲ ನೀವು. ಈಗ ಇಷ್ಟು ದೊಡ್ಡ ಸುದ್ದಿ ಆಗಿದ್ದೀರಿ. ಎನಿ ಪಬ್ಲಿಸಿಟಿ ಈಸ್ ಅ ಪಬ್ಲಿಸಿಟಿ, ಆ ಮನಸ್ಥಿತಿನ, ಅಥವಾ ಒಬ್ಬ ಮಹಿಳಾ ಸದಸ್ಯೆಯ ಮೇಲೆ ಅಶ್ಲೀಲ ಪದ ಬಳಸಿದ ಕಾರಣಕ್ಕೆ ಇಷ್ಟು ಸುದ್ದಿ ಆಗಿಬಿಟ್ಟೆ ನಾನು ಅನ್ನೋ ಬೇಜಾರಿದೆಯಾ? ಒಂದು ನೀವು ಜಜ್ಮೆಂಟಿಗೆ ಬಂದಿದ್ದೀರಿ. ಓಕೆ, ನಾನು ಪದ ಬಳಸಿದ್ದೀನಿ ಅಂತ ಸಭಾಪತಿಗಳೇ ಹೇಳಿಲ್ಲ. ಅಲ್ಲ, ಇಂಥದ್ದೊಂದು ಆರೋಪದಲ್ಲಿ ಸುದ್ದಿ ಆದ್ರಿ ಅನ್ನೋ ಬೇಜಾರಿದೆಯಾ? ಆರೋಪ ಅಥವಾ ಹೆಂಗ ಸುದ್ದಿ ಆದ್ನಲ್ಲ ಅನ್ನೋ ಸಮಾಧಾನ ಇದೆಯಾ? ಆರೋಪನ ಹೇಳಿ ನೀವು. ನಾನು ಸುದ್ದಿ ಆಗಬೇಕು ಅಂತ ಯಾವ ಕೆಲಸನೂ ಮಾಡಲ್ಲ, ಮಾಡಿಲ್ಲ. ನಮ್ಮ ಕೆಲಸಗಳು ಸುದ್ದಿ ಆಗ್ಬೋದು, ನಮ್ಮ ಚಟುವಟಿಕೆಗಳು ಸುದ್ದಿ ಆಗ್ಬೋದು, ಸುದ್ದಿಗಾಗಿ ನಾವೇನು ಮಾಡಲ್ಲ. ಎಸ್ ಅಲ್ಲಿ ಈ ಒಟ್ಟಾರೆ ಘಟನೆನ ಆರಂಭದಿಂದ ಅಂತ್ಯದ ತನಕ ಯೋಚನೆ ಮಾಡಿದಾಗ ಏನು ಅನ್ಸುತ್ತೆ? ಏನು ಹೇಳೋಕ್ಕಾಗತ್ತೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಓಕೆ, ಈ ರೀತಿ ಎಲ್ಲ ನಡ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಅವ್ರ ರೂಲಿಂಗ್ನಲ್ಲಿ ನಾನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀನಿ, ಆ ಥರದ್ದು ಯಾವುದೇ ಲಭ್ಯ ಇಲ್ಲ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳಿದ್ದರೆ ಕೊಡಿ, ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರೂ ಏನೂ ಕೊಟ್ಟಿಲ್ಲ. ಹಾಗಾಗಿ CT ರವಿ ಅವ್ರನ್ನ ಇದಾದಮೇಲೂ ಕೂಡ ಕರೆದು ಕೇಳಿದ್ದೀನಿ. ಅವರಿಂದಲೂ ಸಮಜಾಯಿಸಿ ತಗೊಂಡು ಆಮೇಲೆ ನಾನು ಈ ರೂಲಿಂಗ್ ಕೊಡ್ತಾಯಿದ್ದೀನಿ ಅಂತ ಹೇಳಿ ರೂಲಿಂಗ್ ಕೊಟ್ಟಿದ್ದಾರೆ. ರೂಲಿಂಗ್ ಕೊಟ್ಟ ಮೇಲೆ ದೂರು ಕೊಡೋದು, ಕೊಟ್ಟ ಮೇಲೆ ಜನರನ್ನು ಎತ್ಕಟ್ಟೋದು, ಕೊಟ್ಟ ಮೇಲೆ ಕಾನೂನನ್ನು ಮೀರಿ ಅರೆಸ್ಟ್ ಮಾಡೋದು, ಇದೆಲ್ಲ ನಾನು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಾವು ಮಧ್ಯಾಹ್ನ 5-6 ಜನ ಶಾಸಕರು ನಗ್ನಗ್ತಾ ಊಟ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿವರೆಗೂ ಈ ಥರದ್ದೆಲ್ಲ ನಡೀತಾ ಇದೆ ಬಿಹೈಂಡ್ ದ ಸ್ಕ್ರೀನು ಅನ್ನುವಂಥ ಇದೇ ಗೊತ್ತಿಲ್ಲ ನನಗೆ. ಅರವಿಂದ್ ಬೆಲ್ಲದ್ದು ಫೋನ್ ಮಾಡಿ ಹೀಗೇನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೆಲ್ಲ ಎತ್ಕಟ್ಟಿದ್ದಾರೆ, ನಿಮಗೇನೋ ಮಸಿಗಿಸಿ ಬಳಿಬೋದು, ಹುಷಾರಾಗಿರ್ರಿ, ಒಬ್ಬರೇ ಇರಬೇಡ್ರಿ ಅಂದರು. ನನಗೆ ಯಾಕೆ ಬಳಿತಾರೆ ಅಂದೆ ನಾನು. ಅಲ್ಲಿವರೆಗೂ ನಂಗೆ ವಿಷಯ ಗೊತ್ತಿಲ್ಲ. ಆದರೆ ಏನೋ ಎಚ್ಚರಿಕೆಯಲ್ಲಿರ್ರಿ ಅಂತಂದರು. ಬರ್ತೀವಿ, ಸುವರ್ಣಸೌಧದ ಮೆಟ್ಲ ಹತ್ರ ಒಂದು 4-5 ಜನ ಬಂದು ಕಾರ್ ಹತ್ರ ಗುದ್ದಕ್ಕೆ ಬಂದರು. ಕಾರಿಗೆ ಗ್ಲಾಸ್ ಇಳಿಸಿರಲಿಲ್ಲ, ಕಾರು ಇದಿತ್ತು. ಅಷ್ಟೊತ್ತಿಗೆ ಮಾರ್ಷಲ್ಲು ಸ್ಥಳೀಯರು ಬಂದು ಅವ್ರನ್ನ ದೂರಕ್ಕೆ ಕಳಿಸಿ ನನ್ನ ಒಳಗೆ ಬಿಡ್ರಿ ನಾನು ಯಾಕೆ ಹಿಡ್ಕೊತೀರಿ ಅಂತೇಳಿ ಆರಾಮಾಗಿ ನಾನು ಒಳಗೆ ಹೋದೆ. ಆಮೇಲೆ ಉಳಿದಿದ್ದೆಲ್ಲ ನೀವು ನೋಡಿದ್ದೀರಿ, ಅದನ್ನೇ ಮತ್ತೆ ಪುನರಾವರ್ತನೆ ಮಾಡಲ್ಲ ನಾನು.